ಬಿಡದಿ ಪಾದಯಾತ್ರೆ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆಯನ್ನ ಪಾದಯಾತ್ರೆಯನ್ನ ನಡೆಸ್ತಾ ಇದೆ. ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಹೊರಟಿದೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಎಚ್ಡಿಕೆ ಅಶೋಕ್ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಸುಮಾರು 38 ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗಲಿದೆ. 3 ದಿನದ ಪಾದಯಾತ್ರೆಗೆ ಇಂದು ಎಚ್ಡಿಕೆ ಆರ್ ಅಶೋಕ್ ಚಾಲನೆಯನ್ನ ನೀಡಲಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಜೊತೆಗೆ ಜೆಡಿಎಸ್ ಕಾಲ್ನಡಿಗೆಯನ್ನ ಹಮ್ಮಿಕೊಂಡಿದೆ. ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಚ್ಡಿಕೆ ಆರ್ ಅಶೋಕ್ ಚಾಲನೆಯನ್ನ ನೀಡಲಿದ್ದಾರೆ. ಪಾದಯಾತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದು ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್, ಒಟ್ಟು 38 ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗಲಿದೆ. ಆಗಸ್ಟ್ 9 ಅಂದ್ರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಗಲಿದೆ. ಬೈರಮಂಗಲ ವೃತ್ತದಿಂದ ಪಾದಯಾತ್ರೆ ಪ್ರಾರಂಭವಾಗುತ್ತೆ. ಮಧ್ಯಾಹ್ನ ಜೋಗರದೊಡ್ಡಿಯಲ್ಲಿ ಊಟ ಮುಗಿಸಿ ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇದು ಇವತ್ತಿನ ಪಾದಯಾತ್ರೆಯ ವೇಳಾಪಟ್ಟಿಯಾಗಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಬಿಡದಿಯಿಂದ ಹೊರಟು ಮಧ್ಯಾಹ್ನ ಎಂಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಊಟ ಮುಗಿಸಿ ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ತಲುಪಿ ಜೆಕೆ ಗ್ರ್ಯಾಂಡ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕರು ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಿಡದಿಯಿಂದ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಅಶೋಕ್ ಅವರು ಅದಕ್ಕೆ ಉದ್ಘಾಟನೆಯನ್ನು ಮಾಡೋದಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಮ ಕಾಲದಲ್ಲಿ ಆಗಿರುವಂತಹ ಯೋಜನೆಗೆ ನೀವೇ ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ಆರೋಪ. ಕಾಂಗ್ರೆಸ್ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಸುಳ್ಳಿನ ಕಂತೆ. ಬಿಜೆಪಿ ಸರ್ಕಾರ ಇದ್ದಾಗ ನಾವು ಯಾವುದೇ ನೋಟಿಫಿಕೇಶನ್ ಮಾಡಿಲ್ಲ, ಯಾವುದೇ ರೀತಿ ಅಕ್ವಿಜೇಷನ್ ಆರ್ಡರ್ ಅನ್ನ ಇಶ್ಯೂ ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ರೈತರಿಗೆ ಭರವಸೆ ಕೊಟ್ರಿ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಲ್ಲ ಅಂತೇಳಿ. ಕುಮಾರಸ್ವಾಮಿ ಅವರು ವಿಧಾನಸಭಾ ಅಧಿವೇಶನದ ಒಳಗಡೆನೆ ಅವತ್ತಿನ ವಿರೋಧ ಪಕ್ಷಕ್ಕೆ ಮಾತು ಕೊಟ್ಟಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಲ್ಲ, ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಈ ಪ್ರಾಜೆಕ್ಟ್ ಅನ್ನ ಕೈಗೆ ತಗೊಂಡಿರೋದು ಕಾಂಗ್ರೆಸ್ ಅವರು, ನಾವಲ್ಲ. ನಾವು ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಅಂದ್ರೆ ಅಕ್ವಿಜೇಷನ್ 4-1 ಆಗಲಿ 5-1 ಆಗಲಿ 6-1 ಆಗಲಿ ನಾವು ಯಾವುದು ಮಾಡಿಲ್ಲ. ಅದಕ್ಕೆ ನಮಗೆ ಇದಕ್ಕೆ ವಿರೋಧ ಮಾಡುವಂತ ಎಲ್ಲ ನೈತಿಕತೆ ಇದೆ, ಅದರಿಂದ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನವರು ಮಾಡಿದ ಆರೋಪವನ್ನು ನೀವು ನೋಡಿರಬಹುದು. 2006ರಿಂದ 2023 ತನಕ ಏನೇನಾಯ್ತು ಹೇಳುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಅವರು. 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡಿದ್ರು, 400 ಕೋಟಿ ಹಣವನ್ನು ಹೇಗೆ ವಾಪಸ್ ಕೊಟ್ಟರು DLF ಕಂಪನಿಗೆ, ವಾಪಸ್ ಕೊಟ್ಟ ಮೇಲೂ ಕೂಡ ಮತ್ತೆ ರೀಟೆಂಡರ್ ಕರೆದಿದ್ದಾರೆ. ಹೀಗಾಗಿ ನಾವು ಇದ್ರ ಮುಂದುವರಿಸ್ತೀವಿ ಅಂತ ಅವ್ರ ಸಮರ್ಥನೆ. ಈಗ ವಿಧಾನಸಭೆ ಅಧಿವೇಶನ ಅದು ರಾಜ್ಯದ ಮಾತುಗಳನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ಏನ್ ಹೇಳ್ತಾರೋ ಆ ಪ್ರಕಾರ ಅದು ಕಾನೂನು ಆಗ್ತೈತೆ. ವಿಧಾನಸಭೆ ಒಳಗಡೆನೆ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಲ್ಲ ಅಂತೇಳಿ. ನಾವು ಕೂಡ ಯಾವತ್ತೂ ಕೂಡ ಅಕ್ವಿಜೇಷನ್ 4-1 ನೋಟಿಫಿಕೇಶನ್ ನಾವು ಮಾಡೇ ಇಲ್ಲ. ಯಾವತ್ತೂ ಪ್ರೊಸೀಜರ್ ಏನಿತ್ತೋ ಅಧಿಕಾರಿಗಳು ಈ ಸಂಬಂಧಪಟ್ಟಂತ ಪ್ರಾಜೆಕ್ಟಿನ ಪ್ರೊಸೀಡಿಂಗ್ಸ್ ಏನಿತ್ತೋ ಅದು ನಾರ್ಮಲ್ ಆಗಿ ನಡ್ಕೊಂಡು ಹೋಗಿದೆ. ನಾವೇನು ಇನಿಷಿಯೇಟ್ ಮಾಡಿಲ್ಲ. 2006ರಲ್ಲಿ ನಾವೇನು ಇನಿಷಿಯೇಟ್ ಮಾಡಿಲ್ಲ. 2024ರಲ್ಲಿ ನಾವೇನು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ರೈತರಿಗೆ ವಿರೋಧವಾದಂತ ಈ ಪ್ರಾಜೆಕ್ಟು ಕಾಂಗ್ರೆಸ್ ದುಡ್ಡು ಹೊಡಿಯಕ್ಕೆ ಮಾಡ್ತಾ ಇರೋದು. ದುಡ್ಡಿಲ್ಲ ಅಂದ್ರೆ ಅವ್ರು ಯಾವುದು ಮಾಡಲ್ಲ ಅಂತ ಜಗಜ್ಜಾಹಿರಾತ. ಕಾಂಗ್ರೆಸ್ ಅಂದ್ರೆ ಲೂಟಿ ಮಾಡಿ ಕಾಂಗ್ರೆಸ್ಸಿನ ಕೇಂದ್ರದ ಹೈಕಮಾಂಡ್ಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಒಪ್ಪಿಗೆ ಅಂತ ಅನ್ಸುತ್ತಾ? ಯಾಕಂದ್ರೆ ಹಿಂದೆ ಕೆಲವೇ ದಿನಗಳ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ರು, ಈಗ ಮಾಜಿ ಆಗಿದ್ದಾರೆ. ಈಗ DK ಶಿವಕುಮಾರ್ ಅವರು ಬಂದ ಮೇಲೆ ಇದಕ್ಕೆ ಬಿಡದಿ ಟೌನ್ಶಿಪ್ ವೇಗ ಬಂದಿದೆ. ಸಿದ್ದರಾಮಯ್ಯ ನಿಲುವು ಏನಾಗಿರಬಹುದು? ಸಿದ್ದರಾಮಯ್ಯ ಈಗಾಗಲೇ ಈ ಸರ್ಕಾರಕ್ಕೆ ಒಂದು ರೀತಿ ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಮುಳ್ಳು. ಯಾವ ಟೈಮ್ ಬೇಕಾದ್ರೂ ಸಿದ್ದರಾಮಯ್ಯ ಸಿಡಿದು ಈ ಸರ್ಕಾರವನ್ನ ಬೀಳಿಸುವಂತ ಒಂದು ಕೆಲಸವನ್ನ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನ ಬಹಳ ದ್ರೋಹ ಬಗೆದು ಅವರನ್ನ ಇಳಿಸಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಆ ಸೇಡನ್ನ ತೀರ್ಸ್ಕೊಂತಾರೆ.
ಇದು ಆರಕ್ಷಕ ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಿಡದಿ. ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಇವತ್ತು ಹಲವಾರು ಕಡೆಯಿಂದ ಮಹಿಳೆಯರು ಈ ಪಾದಯಾತ್ರೆಗೆ ಬಂದಿರುವಂತದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇವತ್ತು ನೀವು ಎಲ್ಲಿಂದ ಬಂದಿದ್ದೀರಾ? ಪಾದಯಾತ್ರೆಗೆ ಯಾಕೆ ನಿಮ್ಗೆ ಹಮ್ಕೋಬೇಕು ಅಂತ ಅನಿಸ್ತು? ನಾವು ಕುಮಾರಣ್ಣ ಮತ್ತೆ ನಿಖಿಲ್ ಅಣ್ಣ ಅವರ ನೇತೃತ್ವದಲ್ಲಿ ಬೆಂಗಳೂರು ಸೌತ್ ಜಿಬಿ ಅಧ್ಯಕ್ಷರು ನಾವು ಶೋಭಾ ಅಂತ ಮಾತಾಡ್ತಿರೋದು. ನಾವು ನಮ್ಮ ರೈತರಿಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲ ಸೇರಿರೋ ಅಂತವರೆಲ್ಲ ರೈತರ ಮಹಿಳೆಯರೇ, ಯಾರು ಮೇಲಿಂದ ಉದ್ರಿರೋರಿಲ್ಲ, ಯಾರು ಮಿನಿಸ್ಟರ್ ಮಕ್ಕಳಲ್ಲ. ಎಲ್ಲರೂ ಮಿನಿಸ್ಟರ್ ಆದವರು ಸಹ ರೈತರ ಮಕ್ಕಳೇ. ಅವರು ತಮ್ಮ ಹಿಂದಿನ ಜೀವನದ ಬಗ್ಗೆ ಮರ್ತ್ಬಿಟ್ಟು ಇವಾಗ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಆ ಬಾಲಣ್ಣವ್ರು ಹೇಳ್ತಾರೆ ಪಾಪ ತೊಳೆಯೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ. ಇದು ಪಾಪ ತೊಳೆಯೋದಲ್ಲ ಬಾಲಣ್ಣವ್ರೆ. ನೀವು ಒಬ್ರು ರೈತರ ಮಗ ಆಗಿ ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ. ಇಂಥ ಕಲ್ಪವೃಕ್ಷಗಳನ್ನೆಲ್ಲ ಅಷ್ಟೊಂದು ಬೆಳೆ ಕೊಡುವಂತ ಭೂಮಿನ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ರೈತರ ಹೊಟ್ಟೆ ಮೇಲೆ ಹೊಡೆದು ಕೀಳ್ತಾ ಇದ್ದೀರಾ. ದಯವಿಟ್ಟು ರೈತರಿಗೆ ಮೋಸ ಮಾಡಬೇಡಿ. ನಾವು ಪಾಪ ತೊಳ್ಕೊಳಕ್ ಬಂದಿಲ್ಲ, ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಕ್ ಬಂದಿದ್ದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಕ್ ನಾವು ಬಿಡಲ್ಲ. ಈ 3 ದಿವಸದ ಪಾದಯಾತ್ರೆ ಎಲ್ಲ ನಾವು ಗೆಲ್ಲವರೆಗೂ ನಾವು ರೈತರ ಹಿಂದೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ನಾವು ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಈ ಪಾದಯಾತ್ರೆಗೆ ಯಾಕೆ ಭಾಗವಹಿಸಬೇಕು ಅಂತ ಅನಿಸ್ತು? ನಾನು ಚಾಮರಾಜಪೇಟೆಯಿಂದ ಬಂದಿದ್ದೀನಿ, ಬೆಂಗಳೂರಿಂದ. ನಾನು ಯಾಕೆ ಕುಮಾರಣ್ಣ ಹಾಗೂ ನಿಖಿಲನ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆಗೆ ಬಂದಿದ್ದೀವಿ. ಯಾಕಂದ್ರೆ ರೈತರು ಅಂದ್ರೇನೆ ಬೆಳಗ್ಗೆ ಎದ್ರೇನೆ ನಮ್ಮ ಮನೆಗೆ ಹಾಳು ಬರುತ್ತೆ ಸರ್. ಇವರೆಲ್ಲ ಮಾಡ್ತಾರಲ್ಲ ತರಕಾರಿ, ಎಷ್ಟು ರೈತರು ಎಲ್ಲ ಬೆಳೆ ಎಲ್ಲ ಹೋಗ್ತಿದ್ದಾರೆ. ಸೊ ದಟ್ ನಾವೆಲ್ಲ ಇಲ್ಲಿ ರೈತರಿಗೆ ಸಪೋರ್ಟ್ ಮಾಡಕ್ಕಂತಾನೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಕ್ ಹೋಗಲ್ಲ. ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿ ಮುಂದುವರಿತೀವಿ ಸರ್. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರು ನಾಗರಬಾವಿಯಿಂದ ಬಂದಿದ್ದೀವಿ. ಇಲ್ಲಿ ಮಹಿಳೆಯರೆಲ್ಲರೂ ಸೇರಿದ್ದಾರೆ ರೈತರು ಬೆಂಬಲವಾಗಿ. ನಾವು ರೈತರು ಮಕ್ಕಳು ಅಂತಾನೆ ಹೆಜ್ಜೆ ಹಾಕಕ್ಕೆ ಬಂದಿದ್ದೀವಿ. ಅವ್ರು ಹೇಳಿದ್ದಾರೆ ರೈತರಿಗೆ ಏನ್ ಸಿಗುತ್ತೆ ಮಾಡೋದ್ರಿಂದ, ಅವ್ರಿಗೆ ಬಿಡದಿ ಟೌನ್ಶಿಪ್ ಮಾಡಿ ಏನ್ ಸಿಗುತ್ತೆ ಅನ್ನೋದು ನಾವು ಕ್ವಶನ್ ಮಾಡ್ತೀವಿ. ಅದ್ರಲ್ಲಿ ಮಾಡೋದ್ರಲ್ಲಿ ರೈತರದು ಏನ್ ಜಮೀನ್ ಕಿತ್ಕೊಂಡು ಮಾಡ್ತಿದ್ದಾರೆ ಅದು ಒಳ್ಳೇದಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ರೈತರು ಮಕ್ಕಳಿಂದಾನೇ ನಾವು ಬೆಳಿತಿರೋದು. ನಾವು ಅದನ್ನೇ ಹೇಳ್ತಾ ಇದೀವಿ, ಇದನ್ನ ಎಲ್ಲಿವರೆಗೂ ನಾವು ನಿಲ್ಸಲ್ವೋ ಅಲ್ಲಿವರೆಗೂ ನೀವು ವಾಪಸ್ ತಗೊಳ್ಳೋವರೆಗೂ ನಾವು ಈ ವರ್ಷ ಪೂರ್ತಿ ಎಲ್ಲ 3 ದಿನ ಅಂತಲ್ಲ, ವರ್ಷ ಪೂರ್ತಿಯಾಗಿ ನಾವು ಬೆಂಬಲವಾಗಿ ರೈತರಿಗೆ ನಿಂತ್ಕೊಂತೀವಿ. ನಾವು ನ್ಯಾಯ ಸಿಗೋವರೆಗೂ ಇದಿಷ್ಟು ಏನಂತಂದ್ರೆ ಹೊರಗಡೆಯಿಂದ ಬಂದು ಈ ಪಾದಯಾತ್ರೆಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಏನು ಈ ಒಂದು ಪ್ರಾಜೆಕ್ಟ್ ನ ಕೈ ಬಿಡೋವರೆಗೂ ಕೂಡ ನಾವು ರೈತರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಿಡದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.